ಪೆರಿಫೆರಲ್ ರಿಂಗ್ ರಸ್ತೆಯ ಭೂ ಸಂತ್ರಸ್ತರಿಂದ ಪ್ರತಿಭಟನೆ ಜೋರಾಗಿ ನಡೆದಿದೆ. ಸಂತ್ರಸ್ತರಿಂದ ಬಿಡಿಎ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಬೇಕು ಅಂತ ಯತ್ನ ಕೂಡ ನಡೆದಿದೆ. 20 ವರ್ಷಗಳೇ ಕಳೆದರೂ ಕೂಡ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿಲ್ಲ. ಯಾಕೆ ವಶಪಡಿಸ್ಕೊಳ್ಬೇಕು ಅವ್ರ ಜಮೀನನ್ನು? ಜಮೀನು ವಶಪಡಿಸ್ಕೊಳ್ತಾರೆ, ರಸ್ತೆ ಮಾಡ್ತಾರೆ, ಅವರನ್ನು ಬೀದಿಗೆ ಹಾಕ್ತಾರೆ, ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ಆಸೆ ಹುಟ್ಟಿಸ್ತಾರೆ ಸರ್ಕಾರಗಳು. 20 ವರ್ಷ ಹೆಚ್ಚು ಕಡಿಮೆ 4 ಸರ್ಕಾರ ಬಂದಿರಬೇಕು ಈ ಟೈಮಲ್ಲಿ. 4 ಸರ್ಕಾರಗಳು ಬಂದು ಏನು ಇವ್ರಿಗೇನಾಗಿದೆ, ಏನು ಪ್ರಾಬ್ಲಮ್, ಇವ್ರ ಸಮಸ್ಯೆ ಏನು ಇವ್ರಿಗೆ? ಜನ ನೋಡ್ರಿ, ರೈತರು ಅವರೇನೋ ಆ ಭೂಮಿ ಅದು ಬಿಟ್ಟು ಅವ್ರಿಗೆ ಬೇರೆ ಬದುಕು ಗೊತ್ತಿಲ್ಲ. ಕೃಷಿ ಮಾಡ್ತಾರೆ, ಬೆಳೆ ಬೆಳೀತಾರೆ, ಅವ್ರು ಊಟಕ್ಕೂ ಇಟ್ಕೋತಾರೆ, ಮಾರ್ತಾರೆ ಅವರು. ಈ ಥರದ ಜನಗಳನ್ನ ನಾನು ಆ ರೋಡ್ ಮಾಡ್ತೀನಿ, ಈ ರೋಡ್ ಮಾಡ್ತೀನಿ ಅಂಥೇಳಿ ಪೆರಿಫೆರಲ್ ರಿಂಗ್ ರಸ್ತೆ ಮಾಡಿಬಿಡ್ತೀನಿ, ಸ್ಕ್ವೇರ್ ರಸ್ತೆ ಮಾಡಿಬಿಡ್ತೀನಿ ಅಂತ, ಮೋರಿ ಮಾಡಿಬಿಡ್ತೀನಿ, ಚರಂಡಿ ಮಾಡಿಬಿಡ್ತೀನಿ, ಟೋಲ್ ಕಟ್ಬಿಡ್ತೀನಿ, ಟೋಲ್ ಕಲೆಕ್ಟು ಮಾಡ್ಕೊಳ್ತಾರೆ, ರೋಡ್ಗಳು ಮಾಡ್ತಾರೆ ಇವರು. ನೈಸ್ತಾದರೂ ಇದೇ ಕಥೆನೇ. 20 ವರ್ಷ ಆಗಿದೆ, ಪರಿಹಾರ ಇಲ್ಲ. ಈಗೇನೆಂದರೆ ಕತೆ 20 ವರ್ಷಗಳ ಹಿಂದಿನ SR ದರದಲ್ಲಿ ಅವತ್ತು ರಾಜ್ಯ ನಿಗದಿಪಡಿಸಿರುತ್ತಲ್ಲ ಮಾರುಕಟ್ಟೆ ದರ, ಯಾವಾಗಲೂ ಏನಾಗುತ್ತೆ ನಿಮಗೆಲ್ಲಾದರೂ ಕೇಳಿ ನೋಡಿ ಬೇಕಿದ್ರೆ, ಎಷ್ಟಪ್ಪ ಒಂದು ಎಕರೆ ಜಮೀನು ಸರ್ಕಾರಿ ದರದಲ್ಲಿ, ಟ್ಯಾಕ್ಸ್ ಉಳಿಸ್ಕೊಳ್ಳೋಕೆ ಏನು ಮಾಡಿಬಿಡ್ತಾರೆ, ಪೂರ್ತಿ ಕಡಿಮೆ ತೋರಿಸ್ತಾರೆ. 10 ಲಕ್ಷ ರೂಪಾಯಿ ಅಪ್ಪ ಒಂದು ಎಕರೆ ಅಂತಾರೆ. 10 ಲಕ್ಷ ರೂಪಾಯಿ ಇದೆ ಒಂದು ಎಕರೆ. ಅವಾಗೇನು ಸರ್ಕಾರದ ದರ ರಿಜಿಸ್ಟ್ರೇಷನ್ದು ಅದು ಇದು ಟ್ಯಾಕ್ಸ್ ಎಲ್ಲ ಸೇರಿದ್ರೆ ಆಯ್ತಪ್ಪ 7% ಇದೆ, ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಬಿಡಿ ಅಂತಾರೆ. ವಾಸ್ತವದಲ್ಲಿ ಮಾರುಕಟ್ಟೆ ದರ ಎಷ್ಟಿರುತ್ತಂಥ ಜಮೀನುಗಳಿಗೆ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 30-40 ಲಕ್ಷ ರೂಪಾಯಿ ಇರುತ್ತದೆ, ಕನಿಷ್ಠ ಮಾರ್ಕೆಟ್ ರೇಟ್ ಅದು. ಸೊ ಇದು ಒಂದು ಕತೆ. ಇಲ್ಲೇನು ಮಾಡ್ತಿದ್ದಾರೆ, 20 ವರ್ಷಗಳ ಹಿಂದಿನ ಸರ್ಕಾರಿ ದರ ಬಂತೆ. ಹಾಗಾಗಿಬಿಟ್ರೆ ಪಾಪ ಇವ್ರಿಗೆ ದೊಡ್ಡ ಲಾಸ್ ಆಗುತ್ತೆ. ಸರಿ, ಈ ಲೆಕ್ಕಕ್ಕೆ ಬಂದುಬಿಡೋಣ. ಈಗ ಅವರು 20 ವರ್ಷಗಳ ಹಿಂದಿನ ಕಥೆ ಹೇಳ್ತಾ ಇದ್ದಾರಲ್ಲ, 20 ವರ್ಷಗಳ ಹಿಂದಿನ ಈ ಗೋಲ್ಡ್ ಅಂಗಡಿಗೆ ಹೋಗಿ ನಾವು 20 ವರ್ಷಗಳ ಹಿಂದೆ ಚಿನ್ನ ಇತ್ತಲ್ಲಪ್ಪ, ಆ ರೇಟ್ ದುಡ್ಡು ಕೊಡ್ತೀನಿ, ನನಗೆ 1 kg ಚಿನ್ನ ಕೊಡು ಅಂತ ಕೇಳಿಬಿಡಲಿ ನೋಡೋಣ ಸರ್ಕಾರದವರು. ಈ ಜಾಣರು ಮಾಡಲಿ ಆ ಕೆಲಸ, ನೋಡಲಿ. 20 ವರ್ಷಗಳ ಹಿಂದೆ ಗೋಲ್ಡ್ ರೇಟ್ ಎಷ್ಟಿತ್ತಪ್ಪ? ಗ್ರಾಮ್ಗೆ 300 ರೂಪಾಯಿ ಇತ್ತಾ, 400 ರೂಪಾಯಿ ಇತ್ತಾ, 700 ರೂಪಾಯಿ ಇತ್ತಾ, ಗ್ರಾಮ್ಗೆ 800 ರೂಪಾಯಿ ಇತ್ತಾ? ಕೊಡ್ಲಾ ನಾನು? ಕೊಟ್ಬಿಡು 1 kg ಚಿನ್ನ ಅಂಥೇಳಿ ತಂದು ಬಿಡಲಿ ನೋಡೋಣ. ಇಲ್ಲ ಅಲ್ಲ, 20 ವರ್ಷಗಳ ಹಿಂದಿನ SR ದರದಲ್ಲಿ ಪರಿಹಾರ ಕೊಡಬೇಕು ಅಂತ ನಿರ್ಧಾರ ಮಾಡಿರೋದು ಈ ಜಾಣರು, ಸರ್ಕಾರದ ಜಾಣರು. ಈ BDA ನಿರ್ಧಾರವನ್ನು ವಿರೋಧ ಮಾಡಿಕೊಂಡು ಭೂ ಸಂತ್ರಸ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೀಗ 1 ಎಕರೆಗೆ 5 ಕೋಟಿ ಪರಿಹಾರ ನಿಗದಿ ಮಾಡಿರೋದು BDA. 1 ಎಕರೆಗೆ 5 ಕೋಟಿ ಅಷ್ಟೇ ಅಪ್ಪ ಇದ್ದಿದ್ದವಾಗ ಅಂತ. ಆದರೆ ವಾಸ್ತವದಲ್ಲಿ ಈಗಿನ ದರ ಆ ಭಾಗದಲ್ಲಿ 20 ಕೋಟಿ ರೂಪಾಯಿಗಿಂತ ಹೆಚ್ಚಿದೆ. ಎಲ್ಲಿ 20 ಕೋಟಿ, ಎಲ್ಲಿ 5 ಕೋಟಿ? ನಾನಾಗಲೇ ಹೇಳಿದ್ನಲ್ಲ, 10 ಲಕ್ಷ ರೂಪಾಯಿ ಎಕರೆ ಅಂತಿದ್ದರೆ 40 ಲಕ್ಷ ಇರುತ್ತೆ ಅದರದ್ದು ಅಂತ. ಹಾಗೆಯೇ 5 ಕೋಟಿ ಪರಿಹಾರ ಕೊಡ್ತೀವಿ ಅಂತ ಅವತ್ತಿಂದ 20 ವರ್ಷಗಳ ಹಿಂದಿನ ದರ. ಇವತ್ತು ಇವ್ರು ಕೇಳ್ತಿರೋದು 20 ಕೋಟಿ ಇದೆಯಪ್ಪ, ನೀವು ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದೀರಿ ಅಂಥೇಳಿ ಜೋರಾಗಿ ಎಲ್ಲ ಬಂದು ಗಲಾಟೆ ಮಾಡಿದ್ದಾರೆ. ಪರಿಹಾರ ಕೊಡ್ರಿ ಅಂದ್ರೆ ಇವ್ರು ಕೊಡೋಷ್ಟು ನಾವು ಇವ್ರು ಭಿಕ್ಷೆ ಹಾಕಿದಾಗ ನಾವು ಕೈಯೊಡ್ಬೇಕು. ನಮ್ಗಳು ಮಕ್ಳುಗಳು ಅತ್ತೆದಿರೋರೆ ನಾದಿದಿರೋರೆ ಎಲ್ರಿಗೂ ಪಾಲ್ಬೇಕು. ಹೆಣ್ಮಕ್ಳಿಗೂ ಪಾಲ್ಬೇಕು, ಗಂಡ್ ಮಕ್ಳಿಗೂ ಪಾಲ್ಬೇಕು, ಮಕ್ಳಿಗೂ ಪಾಲ್ಬೇಕು. ಎಲ್ಲಿಂದ ತಂದ್ಕೊಡೋಣ? ಇರೋದ್ ಬರೋದೆಲ್ಲ 2.5 ಎಕರೆನು ಇವ್ರು ಎದೆ ಮೇಲೆ ಇಕ್ಕೊಂತಾವ್ರಲ್ಲ. ಎಲ್ಲಿ ಮಾರಾಟ ಮಾಡಕ್ ಯಾರು ಬಂದು ತಗೊಳಲ್ಲ, ರೋಡ್ಗೆ ಹೋಗುತ್ತೆ ಅಂತಾರೆ. ಏನಕ್ಕೂ ಮಾಡಕ್ ಆಗ್ತಾ ಇಲ್ಲ. ಒಂದ್ ಮನೆ ಕಟ್ಟಕ್ ಆಗಲ್ಲ, ಮನೆ ಕಟ್ಟಿದ್ರೆ ಹೊಡಿತಾರೆ. ಏನು ಮಾಡಕ್ ಆಗ್ತಾ ಇಲ್ಲ, ಏನಕ್ಕೂ ಪ್ರಯೋಜನ. ಈಗ ಒಂಥರ ಸತ್ತ ಎಣ ತರ ಆಗೋಯೈತೆ ನಮ್ ಜಮೀನು. ಅವ್ರ ಮಕ ಮುಚ್ಚ ಏನು ಹೇಳ್ತಾ ಇಲ್ಲ. ಸಾಯಿಸ್ತಾವ್ರ ನಮ್ಮನ್ನ ಅಷ್ಟೇ, ಅದೊಂದು ಮಾಡ್ತಾವ್ರೆ, ಇನ್ನೇನು ಮಾಡ್ತಾ ಇಲ್ಲ. ನಮ್ಮನ್ನ ಬದುಕಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ಸಾಯಕ್ಕೂ ಬಿಡ್ತಾ ಇಲ್ಲ. ನಮ್ ಜಮೀನ್ ನಮಗೆ ಕೊಟ್ಬಿಡ್ಲಿ, ಇವ್ರು ಎದ್ದೆ ಮೇಲೆ ಇಕ್ಕೊಂಡೋಗ್ಲಿ. ಇವ್ರದ್ದೇನ ಇವ್ರ ಅಪ್ಪನ್ ಕೇಳಿಲ್ಲ, ಇವ್ರದನ್ ಕೇಳಿಲ್ಲ. ಓಟ್ ಹಾಕುವಾಗ ಒಳ್ಳೆ ನಾಯಿ ತರ ಬರ್ತಾರೆ ಮನೆ ಬಾಗ್ಲಿಗೆ, ಹಾಕಿ ಅಂತ. ಅವಾಗ ಹಾಕ್ಸ್ಕೊಂಡ್ರು, ಇವಾಗ ನಾವ್ ಹಾಕಿ ನಮ್ ಜಮೀನ್ ನಾವ್ ಬಿಟ್ಕೊಡಿ ಅಂತ ಬರಂಗಾಯೈತೆ. ಅವ್ರ ಮಕ ಮುಚ್ಕೊಂಡೋಯ್ತು, ಹೋಗ್ಲಿ. ಯಾವನ ಮಾಡದೇ ಇರೋ ಸ್ಟ್ರೈಕೇ ಇಲ್ಲ ತಗೊಳ್ತಾ ಇದಾರೆ. ಅದರಿಂದ ನಮ್ಮ ರೈತರು ಬಿಟ್ಕೊಡಕ್ ಸಾಧ್ಯ ಇಲ್ಲ. ಅದರಲ್ಲಿ ಜೀವನ ಮಾಡ್ತಾ ಇದೀವಿ. ನಮಗೆ ಒಳ್ಳೆ ಪರಿಹಾರ ಕೊಡಬೇಕು. ಅವಾಗವರೆಗೂ ನಾವು ಹೋರಾಟ ಬಿಡೋದಿಲ್ಲ ಸರ್. ಪರಿಹಾರ ನಮಗೆ ಒಂದು 15 ಕೋಟಿ ಕೊಟ್ಟರೆ ಕೊಡ್ತೀವಿ ಸರ್, ಇಲ್ಲಾಂದ್ರೆ